ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಇದು ಲೆನ್ಸ್ ರೀಪ್ಲೇಸ್ಮೆಂಟ್ ಮಾಡ್ಕೊಳ್ಬೋದು, ಜಸ್ಟ್ 199 ರುಪೀಸ್ ಕೊಟ್ರೆ. ಹೈ ಗೈಸ್, ಎಲ್ಲರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಗ್ಲಾಸಸ್ ತಗೊಳಕ್ಕೆ ಹೋಗ್ತೀನಿ. ಹೊಸ ಗ್ಲಾಸಸ್ ತಗೊಳಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ ನನಗೆ ಇಷ್ಟ ಆಗೋ ಥರ ಗ್ಲಾಸಸ್ ಸಿಗುತ್ತಾ ಇಲ್ವಾ ಅಂತ. ಇನ್ನೊಂದೇನಪ್ಪ ವಿಚಾರ ಅಂದರೆ, ನಾನು ಗ್ಲಾಸಸ್ ಹಾಕ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗಿಂದ ನಾನು ಲೆನ್ಸ್ ಕಾರ್ಟ್ ಅವ್ರ ಗ್ಲಾಸಸ್ ಬಿಟ್ಟರೆ ಬೇರೆ ಯಾರ ಗ್ಲಾಸಸ್ಸು ಹಾಕ್ಕೊಳ್ಳಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇನ್ನೊಂದು ಬಾಕ್ಸ್ ಇದೆ, ಅದು ಹಳೆ ಸ್ಪೆಕ್ಸ್, ಅದು ತೋರಿಸ್ತೀನಿ. ಸೊ ಇವಾಗ ನಾನು ಯೂಸ್ ಮಾಡ್ತಿರೋ ಗ್ಲಾಸಸ್ ಇದು ಜಾನ್ ಜೇಕಬ್ಸ್. ಸೊ ಸ್ವಲ್ಪ ಪ್ರೈಸಿ ರೇಂಜಲ್ಲಿ ಇತ್ತು, ಲೈಕ್ ಬೈ ಒನ್ ಗೆಟ್ ಒನ್ ಇರುತ್ತಲ್ವಾ, ಲೈಕ್ ಮೆಂಬರ್ಶಿಪ್ ಇದ್ದರೆ ಯೂಶಲಿ ಲೆನ್ಸ್ ಕಾರ್ಟ್ ಅವ್ರದ್ದು ಬೈ ಒನ್ ಗೆಟ್ ಒನ್ ಆಫರ್ ಇರುತ್ತೆ. ಆಫರಲ್ಲಿ ಬಿದ್ದು ಕೂಡ ನನಗೆ 3000 ಏನೋ ಆಯ್ತು ಈ ಗ್ಲಾಸಸ್. ಇದನ್ನ ಮಾತ್ರ ನಾನು ಯಾವತ್ತೂ ಯೂಸೇ ಮಾಡಿಲ್ಲ. ಯಾವಾಗೂ ಸ್ಪೆಕ್ಸ್ ನಾನು ಇಲ್ಲೇ ಟೇಬಲ್ ಹತ್ರನೇ ಬಿಸಾಕಿರ್ತೀನಿ. ಸುಮ್ಮನೆ ಇದು ಜಸ್ಟ್ ಅಷ್ಟೇ, ಈ ಕ್ಲಾತು ಅಷ್ಟೇ. ಗ್ಲಾಸಸ್ ಹಾಕ್ಕೊಳ್ಳೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಈ ಬಾಕ್ಸ್ ಅಥವಾ ಈ ಇದಿದೆ ಕ್ಲಾತ್ ಇದೆ ಗೊತ್ತಾ. ಹೊಸದಾಗಿ ಗ್ಲಾಸಸ್ ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿದಾಗ ಮಾತ್ರ ಯೂಸ್ ಮಾಡ್ತೀವಿ ಅಷ್ಟೇ. ಅದಾದಮೇಲೆ ಇದು ಎಲ್ಲಿ ಬಿದ್ದಿರುತ್ತೆ ಅಂತ ನಮ್ಗೆ ಕೂಡ ಗೊತ್ತಿರಲ್ಲ. ಐ ಥಿಂಕ್ ನೀವು ಗ್ಲಾಸಸ್ ಹಾಕೊಂಡ್ರೆ ನೀವು ರಿಲೇಟ್ ಮಾಡ್ತೀರಂತ. ಸೊ ಇದು ನನ್ನ ಹಳೆ ಗ್ಲಾಸಸ್, ಅಂದರೆ ಈ ಗ್ಲಾಸಸ್ ಹಾಕೊಳ್ಳೋಕೆ ಮುಂಚೆ ಯೂಸ್ ಮಾಡ್ತಿದ್ದೆ. ಗ್ಲಾಸಸ್ ಬ್ಲೂ ಕಲರಲ್ಲಿದೆ, ಗ್ಲಾಸ್ ಕೂಡ ಬ್ಲೂ ಕಲರಲ್ಲಿದೆ. ದಿಸ್ ಈಸ್ ಮೈ ಪ್ರೀವಿಯಸ್ ಗ್ಲಾಸ್. ನನ್ನ ಸ್ವಲ್ಪ ಸ್ಕ್ರಾಚಸ್ ಎಲ್ಲ ಆಗಿದೆ. ತುಂಬ ಇಷ್ಟಪಟ್ಟು ತೊಗೊಂಡೆ ಆ್ಯಕ್ಚುಲಿ ನಾನು ಇದನ್ನು. ನನಗೆ ಯಾಕೋ ಒಂಥರ ಇಷ್ಟ ಆಯಿತು, ಅದಕ್ಕೋಸ್ಕರ ತೊಗೊಂಡಿದ್ದೆ. ಆಲ್ಮೋಸ್ಟ್ 1 year ಯೂಸ್ ಮಾಡಿದೆ ಈ ಗ್ಲಾಸಸ್, ಆಮೇಲೆ ಬಿಟ್ಬಿಟ್ಟೆ. ಬಟ್ ಇವಾಗ ನನಗೆ ಇಷ್ಟ ಆಗ್ತಿಲ್ಲ ಗ್ಲಾಸಸ್ ಇದು. ಸೊ ಇದು ನನ್ನ ಹಳೆ ಗ್ಲಾಸ್. ಒಂಥರ ಫಿಲ್ಟರ್ ಹಾಕ್ದಂಗಿಲ್ಲ ಇದು, ಲೈಕ್ ನಾನು ಗ್ಲಾಸ್ ಹಾಕ್ಕೊಂಡೇ ಇಲ್ಲ, ಜಸ್ಟ್ ಒಂದು ಫಿಲ್ಟರ್ ಯೂಸ್ ಮಾಡ್ತಿದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ ಇದು. ಬಟ್ ಕ್ಲಾರಿಟಿ ಮಾತ್ರ ಹೆವಿ ಇದೆ, ಯಾಕಂದರೆ ಅಷ್ಟು ಸ್ಕ್ರಾಚಸ್ ಏನೂ ಆಗಿಲ್ಲ ಇದಕ್ಕೆ. ಯಾಕಂದರೆ ನಾನು ತುಂಬ ಯೂಸ್ ಮಾಡಿಲ್ಲ, ಆಲ್ಮೋಸ್ಟ್ ಒನ್ ಇಯರ್ ಏನೋ ಯೂಸ್ ಮಾಡಿದ್ದೆ ಅಷ್ಟೇ. ಆ್ಯಕ್ಚುಲಿ ನಾನು ಪ್ರತಿ ವರ್ಷ ಗ್ಲಾಸಸ್ ಚೇಂಜ್ ಮಾಡ್ತಾನೆ ಇರ್ತೀನಿ. ಈ ವರ್ಷ ಇನ್ನೂ ಚೇಂಜ್ ಮಾಡಿಲ್ಲ, ಮಾಡಬೇಕು. ಸೊ ಇದು ಬಂದುಬಿಟ್ಟು ಆ್ಯಟ್ ಪ್ರೆಸೆಂಟ್ ಸ್ವಲ್ಪ ಸ್ಕ್ರ್ಯಾಚಸ್ ಆಗಿದೆ. ಸ್ಕ್ರ್ಯಾಚಸ್ಗಿನ ಏನಂದರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಾಣಿಸ್ತಿದೆಯಾ, ಫುಲ್ಲು ಕಚ್ಚ ಆಗೋಗಿದೆ. ಯಾರೋ ಕಚ್ಚಿದಂಗಿದೆ ಅಲ್ಲ, ಹೌದು ಕಚ್ಚಿರೋದೆ. ಬಟ್ ಮನುಷ್ಯರು ಕಚ್ಚಿರೋದಲ್ಲ, ಪ್ರಾಣಿ ಕಚ್ಚಿರೋದು. ನಾನು ಆ್ಯಕ್ಚುಲಿ ಬೃಂದಾವನ್ಗೆ ಹೋಗಿದ್ದೆ ಅಲ್ಲ, ಅಲ್ಲಿ ಸ್ಪೆಕ್ಸ್ ಹಾಕ್ಕೊಂಡಿದ್ದೆ, ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಕೋತಿ ನನ್ನ ಹೆಗ್ಗಲ ಮೇಲೆ ಬಂದು ಹಿಂಗೆ ಕಿತ್ಕೊಂಡು ಸ್ಪೆಕ್ಸ್ನ ಎತ್ಕೊಂಡು ಹೋಗ್ಬಿಡ್ದು. ಅಲ್ಲಿ ಎತ್ಕೊಂಡು ಅಂತ ಕಚ್ಕೊಂಡು ತಿಂತಿತ್ತು. ಆಮೇಲೆ 2 ಫ್ರೂಟಿ ಜ್ಯೂಸ್ ಬಿಸಾಕ್ದೆ ಅಂಗಡಿ ಹತ್ರ ತಗೊಂಡು. ಆಮೇಲೆ ವಾಪಸ್ ಅದು ಕೆಳಗಡೆಗೆ ಬಿಸಾಕ್ತು. ಇಲ್ಲ ಅಂದಿದ್ರೆ ಈ ಸ್ಪೆಕ್ಸ್ ಗೋವಿಂದ ಆಗ್ತು. ಆ್ಯಕ್ಚುಲಿ ಇದು ನನ್ನ ಫೇವ್ರೆಟ್ ಸ್ಪೆಕ್ಸ್. ನಂಗೆ ತುಂಬ ಇಷ್ಟ ಅಂದರೆ ಇಷ್ಟ. ಯಾಕಂದರೆ ನನ್ನ ಫೇಸ್ಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಫೀಲ್ ಆಗುತ್ತೆ. ನೆಕ್ಸ್ಟ್ ಯಾವ ಥರ ಗ್ಲಾಸಸ್ ತಗೊಳ್ತೀನಿ ಅಂತ ನಿಮ್ಗೆ ಏನಾದ್ರು ನೋಡೋಕೆ ಇಷ್ಟ ಇದ್ದರೆ ಬನ್ನಿ, ನನ್ನ ಜೊತೆ ಹೋಗೋಣ. Many hours later. ಫೈನಲಿ ಮಾಲ್ ರೀಚ್ ಆಗಿದ್ದೀವಿ. ಸೊ ಲೆನ್ಸ್ ಕಾರ್ಟ್ನ ರೀಚ್ ಆಗಿದ್ದೀವಿ ಫೈನಲಿ. ನೋಡೋಣ ಯಾವುದು ಲೆನ್ಸ್ ಕಾರ್ಟಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನನಗೆ ಮೈ ಪವರ್ ರೈಟ್ ರೈಟ್ ನೌ -1.75 ರೈಟ್ ಐ, -1.750 ಲೆಫ್ಟ್ ಐ. ಓಕೆ, ಥ್ಯಾಂಕ್ ಯು. It's too much. Like around 19 hours. More than 12 hours. Yeah, more than 12 hours. With these specs, you are comfortable or? No, I'm actually comfortable with this, but I want to try new things. Like in power, like vision wise, you are comfortable with it? Yeah, I'm comfortable. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. Shaky kind of. It's like if I go from one word to another, suddenly if I read, it's kind of like this one and this one. Any changes? Yeah, it's kind of clear in this. Little better. Yeah, it's the clarity of the numbers. This one and this one. The other one. Yeah. This one is little. Yeah. Clear? Yeah, it's too clear. Okay, this one or this one, it's same. The clarity, it's completely. Those both look kind of here.
Little better this one. Yeah, this is Okay. better. With this one, you are okay? Yeah, I'm okay with this. Okay. Like I can see. spherical power is same only. Like right day minus 1.75, left day minus 1.5. So you can better continue with the same. I can continue Yeah. with the same process. Like with this one, this Yeah, line I'm is clear now. comfortable. So better you can use the same power. I'll There is update no this. need to change this The thing. same right? power only. I will update this one. You will get the details. Okay. Thank you. ಕ್ಲಾಸಸ್ ತಗೊಳ್ಳೋಣ ಅಂತ ಬಂದರೆ ಅವರು ಪವರ್ ಏನೂ ಇನ್ಕ್ರೀಸ್ ಆಗಿಲ್ಲ, ಸೇಮ್ ಕ್ಲಾಸಸ್ನ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಬಟ್ ನಾನು ಯಾವುದಕ್ಕೂ ಸ್ಪೆಕ್ಸ್ನ ಟ್ರೈ ಮಾಡ್ತೀನಿ, ಅದು ಚೆನ್ನಾಗಿದೆ ಅಂತ ಹೇಳ್ತೀನಿ. ನಾನು ಹೇಳಿಲ್ಲಲ್ಲ ಯಾರ ಜೊತೆ ಬಂದಿದ್ದೀನಿ ಅಂತ, ನನ್ನ ತಂಗಿ ಜೊತೆ ಬಂದಿದ್ದೀನಿ, ತೋರಿಸಲ್ಲ. ಹಾಯ್ 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 ಹಾಯ್. ಸೊ ಇದೊಂದು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಹಾಕ್ಕೊಂಡಿರೋ ಗ್ಲಾಸು ಮತ್ತು ಒಂಥರ ಸಿಮಿಲರ್ ಆಗಿದೆ, ಸೊ ಟ್ರೈ ಮಾಡೋಣ. ಹೆಂಗೆ ಕಾಣಿಸ್ತಿದ್ದೀನಿ? ಚೆನ್ನಾಗಿದೆಯಾ? ಕೈಂಡ್ ಆಫ್ ಅದು ಇದು ಒಂದೇ ಥರ ಕಾಣಿಸ್ತಾ ಇದೆ ನನಗೆ, ಅಷ್ಟೊಂದು ಡಿಫ್ರೆಂಟ್ ಫೀಲ್ ಆಗ್ತಿಲ್ಲ ಇದರಲ್ಲಿ. ಅದು ರೌಂಡ್ ಆಗಿದೆ, ಸ್ವಲ್ಪ ಇದು ಎಷ್ಟು ವಿಚಿತ್ರವಾಗಿದೆಲ್ಲ. ಇದನ್ನು ನೆನೆಸ್ಕೊಂಡ್ರೆ ಯಾವುದೋ ಆಂಟಿ ಕೋಪದಲ್ಲಿದ್ದಾರೆ ಅಂತ ಫೀಲ್ ಆಗುತ್ತೆ. ಯಾವಾಗೂ ಟ್ರೈ ಮಾಡೋಣ ನಾನು ಹೆಂಗೆ ಕಾಣಿಸ್ತೀನಿ ಅಂತ. ವೈ ಡು ಐ ಲುಕ್ ಲೈಕ್ ದಿಸ್? ಹೆಂಗೆ ಕಾಣಿಸ್ತಿದ್ದೀನಿ ನಾನು? ಯಾವುದೋ ಒಂದು ಅಜ್ಜಿ ಕೋಪದಲ್ಲಿ, ಆಂಟಿ ಅಜ್ಜಿ ಅಲ್ಲ, ಈ ಮೂವೀಸಲ್ಲೆಲ್ಲ ವಿಲನ್ಸ್ ಇರ್ತಾರೆ ಗೊತ್ತಾ, ರಿಚ್ ವಿಲನ್ಸ್. ಕಾಮಿಡಿಯನ್ಸು ಅಷ್ಟೇ, ರಿಚ್ ವಿಲನ್ಸು ಅಷ್ಟೇ, ಇದೇ ಥರ ಆಗ್ತಾರೆ. ಹೀಗೆ ಕಾಣಿಸ್ತಿದ್ದೀನಿ. ಈ ಗ್ಲಾಸಸ್ ನೋಡಿ ಏನೇನೋ ಆಕ್ಸೆಸರೀಸ್ ಕೊಟ್ಬಿಟ್ಟಿದ್ದಾರೆ ಈ ಗ್ಲಾಸಸಲ್ಲಿ ಸೈಡಲ್ಲೆಲ್ಲ. ಟ್ರೈ ಮಾಡೋಣ. It doesn't suit me. ಅಂತೆ. ಅಯ್ಯೋ ಇರಿ ಇನ್ನೊಂದು ಕ್ಲಾಸಸ್ ತೋರಿಸ್. ಅಯ್ಯೋ ಐ ಫೋಲ್ಡೆಡ್ ಇಟ್. ಪಕ್ಕ ಇದರಲ್ಲಿ ನಾನು ಒಳ್ಳೆ ಲೈಕ್ ಏನದು ಓದಿ ಕಣ್ಣು ಕೆಡಿಸ್ಕೊಂಡಿರೋ ಹುಡುಗಿ ಥರ ಕಾಣಿಸ್ತಾ ಇದ್ದೀನಿ ನಾನು ಇದರಲ್ಲಿ. ಬೂತ್ ಕನ್ನಡಿ ಇದ್ದಂಗಿದೆ. ಈ ಗ್ಲಾಸಸ್ ಒಳ್ಳೆ ಅಂಕಲ್ ಹಾಕೊಳ್ಳೋ ಥರ ಕಾಣಿಸ್ತಿದೆ. ಇದೆಲ್ಲ ನನ್ನ ಕಣ್ಣಿಗೆ ಹಾಕೋ ಗೊತ್ತಿಲ್ಲ. ಈ ಗ್ಲಾಸಸ್ ನಾನು ಟ್ರೈ ಮಾಡೋಣ. ಎಷ್ಟು ಚಿಕ್ಕದಾಗಿದೆ ನೋಡಿ ಗ್ಲಾಸಸ್. ಪ್ರೈಸ್ ಎಷ್ಟು ಗೊತ್ತಾ ಇರೋದು? ಇಷ್ಟು ಸ್ಮಾಲ್ ಆಗಿರೋದು 3000 rupees. ಇಷ್ಟು ಕಾಸ್ಟ್ಲಿ. ಸ್ಟೈಲ್ ಮಾಡೋದು ಚೆನ್ನಾಗಿರುತ್ತೆ. ಕೈಂಡ್ ಆಫ್ ಲುಕ್ ಪ್ರಿಟಿ. ಒಂದ್ಕಿಂತ ಎಲ್ಲ ಕ್ಲಾಸಸ್ ನೋಡಿ ನಾನು ಯಾವ ಕ್ಲಾಸಸ್ ತೊಗೊಳ್ಬೇಕು ಅಂತ ನೀವು ಕಾಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ತೀನಿ. ಇವಾಗ ತೊಗೊಳ್ಳೋಣ ಅಂದ್ಕೊಂಡ್ರೆ ಗ್ಲಾಸಸ್ಸೇ ಬೇಡ ಅಂತ ಹೇಳ್ಬಿಟ್ರು. ಆ ಗ್ಲಾಸಸ್ ಹೆಂಗೆ ಕಾಣಿಸ್ತಿದೆ ಅಂದರೆ ರೋಡ್ ಸೈಡಲ್ಲಿ 100 ರೂಪಾಯಿ ಕೊಡೋಲ್ವಾ, ಆ ಥರ ಕಾಣಿಸ್ತಿದೆ ಗ್ಲಾಸಸ್. 200 ರೂಪಾಯಿ. ಇಲ್ಲಿ ಫ್ರೀ ಲೆನ್ಸ್ ರೀಪ್ಲೇಸ್ಮೆಂಟ್ ಅಂತ ಅದಕ್ಕೂ ಹೇಳ್ತಿದ್ದಾರೆ. ಮತ್ತು ಚಾರ್ಜಸ್ ಬಂದುಬಿಟ್ಟು 199 ಅಂತಿದೆ. ಫಿಟ್ಟಿಂಗ್ ಚಾರ್ಜಸ್ ಮಾತ್ರ ತಗೊಳ್ತಾರೆ ಅಂದ್ಕೊಳ್ತೀನಿ. ನನಗಿದ ಕೇಳಬೇಕು. ಸ್ಪೆಕ್ಸ್ ತೆಗೆದ್ರೆ ಚೆನ್ನಾಗಿ ಕಾಣಿಸಲ್ಲ, ಸ್ಪೆಕ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀನಿ. ಸ್ಪೆಕ್ಸ್ ಹಾಕೊಂಡು ಫುಲ್ ಅಭ್ಯಾಸ ಆಗೋಗಿದೆ ನನಗೆ. ಏನಪ್ಪ ವಿಷಯ ಅಂದರೆ ನಂದು ಬ್ಲೂ ಕಲರ್ ಲೆನ್ಸ್ ಇದೆ ಅಲ್ವಾ, ಐ ಮೀನ್ ಬ್ಲೂ ಕಲರ್ ಗ್ಲಾಸಸ್, ಅದ್ರದ್ದು ಲೆನ್ಸ್ ರೀಪ್ಲೇಸ್ಮೆಂಟ್ ಮಾಡ್ಕೊಳ್ಬೋದು. ಜಸ್ಟ್ 199 rupees ಕೊಟ್ಟರೆ ಲೆನ್ಸ್ ಕಾರ್ಟಲ್ಲಿ ಹೋಗ್ಬಿಟ್ಟು ಸ್ಪೆಕ್ಸ್ ಎಲ್ಲ ಟ್ರೈ ಮಾಡ್ತಿದ್ವಿ. ಆಮೇಲೆ ಐ ಟೆಸ್ಟ್ ಮಾಡಿಸ್ಕೊಂಡ್ರೆ ಅವ್ರು ಏನು ಹೇಳಿದ್ರು ಅಂದರೆ ಪವರ್ ಸೇಮ್ ಇದೆ, ಇನ್ಕ್ರೀಸ್ ಏನೂ ಆಗಿಲ್ಲ, ಸೊ ಗ್ಲಾಸಸ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಅಂದರೆ ಸುಮ್ಮನೆ ಏನಕ್ಕೆ ತೊಗೊಳ್ಬೇಕು, ಆಲ್ರೆಡಿ ಚೆನ್ನಾಗಿದೆ ಅಲ್ಲ ಅಂತ. ಸೊ ಗ್ಲಾಸಸ್ ತಗೊಳ್ಳೋದು ಕ್ಯಾನ್ಸಲ್ ಆಯಿತು. ನೋಡೋಣ ನೆಕ್ಸ್ಟ್ ಟೈಮ್ ಗ್ಲಾಸಸ್ ಬದಲು ಆಲ್ರೆಡಿ ನಾನು ಹಳೆ ಫ್ರೇಮ್ಗೆ ಹೊಸ ಗ್ಲಾಸಸ್ ಹಾಕ್ಸೋಣ ಅಂತ. ಜಸ್ಟ್ 199 rupees ಆಗುತ್ತೆ ಅಂತೆ. ನೆಕ್ಸ್ಟ್ ಟೈಮ್ ಬಂದಾಗ ನೋಡ್ಕೊಳ್ಳೋಣ. ಇವಾಗ ತಿನ್ನೋಕೆ ಬಂದಿದ್ದೀವಿ ಡಾಮಿನೋಸಲ್ಲಿ. ತಿನ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಮನೆಗೆ ಹೊರಡ್ತೀನಿ ನಾನು. ಒಂದು ಲೆಮನೇಡ್ ಮತ್ತು ಒಂದು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ತೊಗೊಂಡಿದ್ದೀವಿ. ಬರೀ ನೊರೆ ಇದೆ ಮೇಲ್ಗಡೆ, ಏನಿಲ್ಲ. ಹಾಂ, 2 ಜ್ಯೂಸ್ ತೊಗೊಂಡಿದ್ದೀವಿ. ಯಾವ ಬ್ರ್ಯಾಂಡ್ ಐ ಡೋಂಟ್ ಇವನ್ ನೋ. ಸ್ಕ್ವೀಸ್ ಜ್ಯೂಸ್ ಬಾರ್. ಓಕೆ, ಟ್ರೈ ಮಾಡೋಣ ಫಸ್ಟ್. ಇದು ಸ್ಟ್ರಾಬೆರಿ ಫ್ಲೇವರು, ಚೆನ್ನಾಗಿದೆ. ಬಟ್ ಹೆಂಗಿದೆ ಗೊತ್ತಾ, ಆಲ್ಪೆನ್ಲಿಬೆ ಚಾಕ್ಲೇಟ್ ತಿಂತೀವಲ್ವ, ಸೇಮ್ ಆಲ್ಪೆನ್ಲಿಬೆ ಚಾಕ್ಲೇಟ್ನ ಕುಡ್ದಂಗಿದೆ, ತಿನ್ನಂಗಿಲ್ಲ, ಬಟ್ ಕುಡ್ದಂಗಿದೆ. ಯು ಟ್ರೈ, ಲಿಟ್ರಲಿ ಇಟ್ಸ್ ಲೈಕ್ ದಟ್ ಓನ್ಲಿ. ಇವಾಗ ಲೆಮನೇಡ್ ಟ್ರೈ ಮಾಡ್ತೀನಿ. ಲೆಮನ್ ಅಷ್ಟೊಂದು ಫೀಲ್ ಆಗ್ತಿಲ್ಲ ನನಗೆ. ಮೇ ಬಿ ಸ್ವೀಟ್ ಕುಡಿದ್ಬಿಟ್ಟಿದ್ದಾದ್ಮೇಲೆ ಕುಡ್ದಿರೋದಕ್ಕೇನೋ, ಬಟ್ ಚೆನ್ನಾಗಿದೆ.
ಐಸ್ ಹಾಕ್ಬೇಕಾಗಿತ್ತು. ಅದು Ice ಸ್ವೀಟ್ ಇಲ್ಲ. ಕುಡಿದಾದ್ಮೇಲೆ ಹುಳಿ ಕುಡಿದ್ರೆ ಲೈಕ್ ಹುಳಿ ಫೀಲ್ ಆಗ್ತಿಲ್ಲ. ಟೇಸ್ಟ್ ಬರ್ತಿಲ್ಲ. ಬಟ್ ಇದು ನಿಜವಾಗ್ಲೂ ಆಲ್ಪೆನ್ಲಿಬೆ ಚಾಕ್ಲೇಟ್ ಥರನೇ ನನಗೆ ಫೀಲ್ ಆಗ್ತಿದೆ. ನಿಂಗೆ ಫೀಲ್ ಆಗಿಲ್ಲ? ಗೊತ್ತಿಲ್ಲ. ಓಕೆ, ಸೊ ಪಿಜ್ಜಾಗೆ ಬರೋಣ. ಒಂದು ಕ್ಲಾಸಿಕ್ ಪಿಜ್ಜಾ ಮತ್ತು ಒಂದು ಕಾನ್ಸಿಯಸ್ ಪಿಜ್ಜಾ ಆರ್ಡರ್ ಮಾಡಿದ್ದೀವಿ. ಓಕೆ, ತುಂಬಾ ಆರಿಗೇನೋ ಫ್ಲೆಕ್ಸ್, ಚಿಲ್ಲಿ ಫ್ಲೆಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ಇವನ್ ಓಪನಿಂಗ್. ಫುಲ್ ಒಂದೇ ಜಾಗದಲ್ಲಿ ಎಲ್ಲ ಹಾಕ್ಬಿಟ್ಟೆ ನಾನು. ಸಾಸ್ ಕೊಟ್ಟಿಲ್ಲ ಅವರು, ಇದನ್ನೇ ಹಾಕಲ್ಲ. ಬಟ್ ಇಟ್ಸ್ ಟು ಸ್ಪೈಸಿ ರೈಟ್. ರಿಯಲಿ ಗುಡ್. ಇಟ್ಸ್ ನಾಟ್ ಟು ಸ್ಪೈಸಿ. ಫುಲ್ ಬರುತ್ತಾ? ಐ ಡೋಂಟ್ ಥಿಂಕ್ ಸೊ. ಡಾಮಿನೋಸಲ್ಲಿ ಬರಲ್ಲ. ಯಾವತ್ತೂ ಬರಲ್ಲ. ಬಟ್ ಐ ಹೋಪ್ ಬಂದರೆ ಅಂತೂ ಮಸ್ತ್ ಇರುತ್ತೆ. ಬಂದಿಲ್ಲ. ಖಾರ ತಿನ್ನೋದೇನೋ ತಿನ್ಬಿಟ್ಟು ಹಾಕ್ಕೊಂಡು ಆ ಸಾಸ್ ತುಂಬ ಸ್ಪೈಸಿ ಆಗಿದೆ. ನನ್ನ ಲಿಪ್ಸ್ ಎಲ್ಲ ಇಲ್ಲಿ ಬರ್ನ್ ಆಗ್ತಿದೆ. ಇವಳು ನೋಡಿದ್ರೆ ಸುರ್ಕೊಳ್ತಾವಳೆ. ಬಾ 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 ಬಾ. ಮಾರ್ನಿಂಗ್ ಗೊತ್ತಾಗುತ್ತೆ, ಇವಾಗ ಗೊತ್ತಾಗಲ್ಲ. ನಾನು ಇಷ್ಟು ಹಾಕ್ಕೊಂಡಿದ್ದು ಗೊತ್ತಾ, ಇಷ್ಟು ಕೂಡ ಆ ಥರ ಫೀಲ್ ಆಗ್ತಿದೆ. ಇಟ್ಸ್ ಸೋ ಗುಡ್ ಅಂತ ಅಲ್ಲ. ನನಗೆ ಇಲ್ಲಿ ಕಿತ್ಕೋ ಬರ್ತಿದೆ ಇದು ತಿನ್ನೋದಕ್ಕೆ. ಅವಳು ಸೋ ಗುಡ್ ಅಂತ ಹೇಳಿದೆ. ಫುಲ್ ಸುರ್ಕೊಳ್ತಾವಳೆ. ಅಭ್ಯಾಸ ಮಾಡ್ಕೋಬೇಕು. ನಂಗೆ ಸ್ಪೈಸಿ ತಿನ್ನೋಕ್ಕಾಗಲ್ಲ, ಹ್ಯಾಂಡಲ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಸ್ಪೈಸಿನ. ಟೈಮ್ 8:15 ಆಗ್ತಿದೆ. ಇನ್ನೂ ಮಾಲಲ್ಲೇ ಬಿದ್ದಿದ್ದೀವಿ. ಫಸ್ಟ್ ಮನೆಗೆ ಹೋಗ್ಬೇಕು. ವಾಶ್ರೂಮಲ್ಲಿ ಕೌಚ್ ಹಾಕಿದ್ದಾರೆ. ಸೋಫಾ, ಸೀಟ್, ಕೌಚ್ ಏನಂತ ಕರೀತಾರೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಸೋಫಾ ಅಂತ ನಾವು ಕರೆಯೋಣ. ಎಷ್ಟು ಸಖತ್ತಾಗಿದೆ ನೋಡಿ, ಲೈಟಿಂಗ್ಸು, ಫ್ಲವರ್ಸು, ನೈಟ್ ವ್ಯೂ. ನೀವು ಇವ್ರನ್ನ ನೋಡಿ ಕನ್ಫ್ಯೂಸ್ ಆಗಬೇಡಿ, ಇವ್ರಿಗೆ ಮಾತು ಬರಲ್ಲ. ರಿಟರ್ನ್ ಮನೆಗೆ ಹೋಗುವಾಗ ಬಸ್ ತುಂಬ ರಶ್ ಇತ್ತು. ಬಟ್ ನನಗೆ ಸೀಟ್ ಸಿಕ್ಕಿತ್ತು, ಸೊ ಕುತ್ಕೊಂಡಿದ್ದೆ. ಬಟ್ ಇವರು ಬಸ್ ಹತ್ಕೊಂಡು ಬಂದಿದ್ದಾದ್ಮೇಲೆ ಸೈನ್ ಲ್ಯಾಂಗ್ವೇಜಲ್ಲಿ ಕೈ ಕಾಲು ನೋಯ್ತಿದೆ, ಸೀಟ್ ಕೊಡು ಅಂತ ಕೇಳಿದ್ರು. ನಂಗೆ ಸಡನ್ನಾಗಿ ಅರ್ಥ ಆಗಿಲ್ಲ ಏನು ಮಾತಾಡ್ತಿದ್ದಾರೆ ಅಂತ. ಆಮೇಲೆ ರಿಯಲೈಸ್ ಆಯಿತು. ಸೊ ಆಮೇಲೆ ನಾನು ಸೀಟ್ ಬಿಟ್ಕೊಟ್ಟೆ ಅವ್ರಿಗೆ ಕುತ್ಕೊಳ್ಳೋಕ್ಕೆ ಅಂತ. ಸೊ ಅದಾದಮೇಲೆ ಅವರು ನನ್ನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ರು. ಅದನ್ನು ನಾನು ಇಲ್ಲಿ ಪ್ಲೇ ಮಾಡ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಮಾತಾಡಿದ್ರು ಅಂದರೆ ಸೈನ್ ಲ್ಯಾಂಗ್ವೇಜಲ್ಲಿ. ಕ್ಯೂಟ್ ಆಗಿತ್ತು, ಅದಕ್ಕೆ ನಾನು ಪ್ಲೇ ಮಾಡ್ತಿದ್ದೀನಿ. ಊಟ ಆಯ್ತಾ? ಊಟ ಏನು ತಿಂದ್ರಿ? ಚಪಾತಿ, ಅನ್ನ ಸಾರು, ಮುದ್ದೆ ತಿಂದ್ರಾ? ಹೂವು ಎಲ್ಲ ಹೋಗ್ತಾ ಕೆಲಸ ಇಲ್ಲ. ದೇವರು ದೇವಸ್ಥಾನದಲ್ಲಿ ಇರ್ತೀರಾ? ಮಗಳು ಯಾವ ಮಕ್ಕಳು? ಓ ಬ್ಯೂಟಿಫುಲ್. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ಹಣೆ ಬರ. ಗಾಡ್ಸ್ ಫೇತ್. ಕೆಲಸ ಮಾಡ್ತೀನಿ. ಅವ್ರು ಕೆಲಸ ಮಾಡ್ತಾರೆ, ಅವ್ರು ಕೆಲಸ ಮಾಡ್ತಾರೆ, ಎಲ್ಲರೂ ಕೆಲಸ ಮಾಡ್ತೀರಿ. ಕರೆಕ್ಟ್ ಅಷ್ಟೇ ಜೀವನ. ಇಲ್ಲ, ಅವರು ನಾನು ಹೂವು ಕಟ್ತೀನಿ, ಅದೇ ನನ್ನ ಕೆಲಸ. ಹೂವು ಕಟ್ಟಿ ಕೈ ಕಾಲೆಲ್ಲ ನೋವು ಬಂದ್ಬಿಡುತ್ತೆ ಡೈಲಿ ಅಂತ ಹೇಳ್ತಾ ಇದ್ದಾರೆ. 3 ಮಕ್ಕಳ? ಇಬ್ಬರು. ಓ ಆ ಥರ ಗಂಡು ಮಗು, ಗಂಡ. ಪ್ರೀತಿದ್ರ ನಿಮಗೆ? ಮಗು ಅರ್ಥ ಆಯಿತು ಅವಾಗ ಹೇಳಿದ್ದು, ಇವಾಗ ಹೇಳಿದ್ದು ಅರ್ಥ ಆಗಿಲ್ಲ. ಗಂಡ ಅಮ್ಮ ಊರಲ್ಲಿದ್ದಾರೆ. ಓ ಓಕೆ ಓಕೆ ಓಕೆ. ಕೆಲಸ ಫಾರ್ಮಿಂಗ್ ಮಾಡ್ತಿದ್ದಾರೆ.
ಸೈನ್ ಲ್ಯಾಂಗ್ವೇಜ್ ಕಲ್ತ್ಕೊಂಡ್ಬಿಟ್ಟೆ ನಾನು ಇವತ್ತು. ಮೇಕೆಗಳಿದೆ, 10 ಮೇಕೆ, ಹಸು 10 ಹಸು ಇದೆ. ಸೈನ್ ಲ್ಯಾಂಗ್ವೇಜ್ ಕಲಿತಾ ಇದ್ದೀನಿ. 10 ಹಸು ಇದೆ, ಅವ್ರ ಅಪ್ಪ ಅಲ್ಲ ಅಲ್ಲಿ ನೋಡ್ಕೊಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ, ಅರ್ಥ ಆಯ್ತು. ಆರಾಮ್ಸೆ ಹಾಯ್. ಸೊ ಇಷ್ಟೇ ಈ ವಿಡಿಯೋದಲ್ಲಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಂಟಿದ್ರೆ ಬಾಯ್ ಬಾಯ್, ಟೇಕ್ ಕೇರ್.